ಹಾಯ್ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಸ್ನೇಹಿತರೆ, ಇವತ್ತು ಒಳ್ಳೆ ಕ್ವಾಲಿಟಿ ಇರ್ತಕ್ಕಂಥ ಹುಂಜಗಳು ಮಾರಾಟ ಮಾಡಕತ್ತಾರ. ಒಂದಲ್ಲ ಎರಡಲ್ಲ ಸುಮಾರು ಹುಂಜಗಳಿದ್ದಾವೆ. ನಿಮಗೆ ಹುಂಜ ಬೇಕಂದರೆ ವಿಡಿಯೋನ ಪೂರ್ತಿಯಾಗಿ ನೋಡಿರಿ, ಸರಿನಾ? ಇನ್ನೊಂದು ಏನಪ್ಪ ಅಂದರೆ, ತುಂಬ ಜನ ನನಗೆ ಕಾಲ್ ಮಾಡಕತ್ತೀರಿ. ದಯವಿಟ್ಟು ಸ್ಕ್ರೀನ್ ಮೇಲೆ ಇರೋ ನಂಬರ್ಗೆ ಫೋನ್ ಮಾಡಬೇಡ್ರಿ. ಏನಕ್ಕಂದರೆ ಆ ನಂಬರ್ಗೆ ನಿಮ್ಮ ಕೋಳಿ ಹುಂಜ ಮಾರಾಟಕ್ಕಿದ್ರೆ ಮಾತ್ರ ನಮಗೆ ಕಾಲ್ ಮಾಡಿರಿ. ಇಲ್ಲಪ್ಪ ಅಂದರೆ ಅವ್ರ ನಂಬರ್ ಬಂದುಬಿಟ್ಟು ವಿಡಿಯೋ ಕೆಳಗಡೆ ಇರುತ್ತೆ, ಅವ್ರಿಗೆ ಮಾಡಿರಿ. ಅದು ಬಂದುಬಿಟ್ಟು ಕೋಳಿ ಓನರ್ದಾಗಿರುತ್ತೆ. ದಯವಿಟ್ಟು ಅವ್ರಿಗೆ ಕಾಲ್ ಮಾಡಿರಿ. ತುಂಬ ಜನ ನಮಗೆ ಕಾಲ್ ಮಾಡಕತ್ತೀರ, ಹಂಗಾಗ್ಬಿಟ್ಟು ಸುಮಾರು ಜನ ಫೋನು ಎತ್ತಲಾಗೀನಿ. ಇನ್ಮೇಲೆ ದಯವಿಟ್ಟು ಟೈಟಲಲ್ಲಿ ಇರೋ ನಂಬರ್ಗೆ ಕಾಲ್ ಮಾಡಿರಿ, ಸರಿನಾ? ಬರೀ ಇವತ್ತು ವಿಡಿಯೋ ಸ್ಟಾರ್ಟ್ ಮಾಡೋಣ. ನೀವು ವಿಡಿಯೋದಲ್ಲಿ ನೋಡ್ಬೋದು ಸುಮಾರು ಹುಂಜಗಳಿದ್ದಾವೆ, ಒಂದಲ್ಲ ಎರಡಲ್ಲ. ನಿಮಗೆ ಯಾವ ಕಲರ್ ಬೇಕಂದರೆ ಎಲ್ಲ ಕಲರ್ ಸಿಗ್ತಾವೆ ಇವ್ರ ಕಡೆ. ಅದರಲ್ಲೂ ಕೂಡ ಈ ಸಲ ರೇಟು ಕೂಡ ಕಮ್ಮಿನೇ ಹೇಳ್ತೀನಿ ಅಂತ ಹೇಳಿದ್ದಾರೆ ಅಣ್ಣವರು. ನಿಮಗೆ ರೇಟ್ ಹೇಳ್ಬೇಕಂದ್ರೆ ವಿಡಿಯೋ ತುಂಬ ಲೆಂತ್ ಆಗ್ತದೆ, ಹಂಗಾಗ್ಬಿಟ್ಟು ರೇಟು ವಿಡಿಯೋದಲ್ಲಿ ಹೇಳಲ್ಲ. ನಿಮಗೇನಾದರೂ ಇದರಲ್ಲಿ ಯಾವುದೇ ಕೋಳಿ ಆಗಿರ್ಬೋದು ಅಥವಾ ಹುಂಜ ಆಗಿರ್ಬೋದು ಅಥವಾ ಪಟ್ಟ ಹುಂಜ ಆಗಿರ್ಬೋದು, ನಿಮ್ಗೆ ಯಾವುದು ಇಷ್ಟ ಆಗುತ್ತೆ ಅಂದರೆ ಅದನ್ನು ಅಣ್ಣವ್ರಿಗೆ ಸ್ಕ್ರೀನ್ಶಾಟ್ ಹೊಡೆದು ಸೆಂಡ್ ಮಾಡಿದರೆ ಅದರದ್ದು ವಿಡಿಯೋ ಅಥವಾ ಡೀಟೇಲ್ಸ್ ಎಲ್ಲ ಹೇಳ್ತಾರೆ. ರೇಟು, ಹೈಟು, ತೂಕ ಎಲ್ಲನೂ ಹೇಳ್ತಾರೆ ಅಂಥವ್ರು. ಅಣ್ಣವ್ರ ಹೆಸ್ರು ಬಂದುಬಿಟ್ಟು ಪ್ರಜ್ವಲ್ ಅಂತ. ನೋಡಿರಿ, ಯಾರಾದರೂ ಬೇಕಿದ್ದವ್ರು ಅಣ್ಣವ್ರಿಗೆ ಕಾಲ್ ಮಾಡಿರಿ. ಅಣ್ಣವ್ರ ಹೆಸ್ರು ಬಂದುಬಿಟ್ಟು ಪ್ರಜ್ವಲ್ ಅಂತ. ನಿಮಗೇನಾದರೂ ಹುಂಜ ತೊಗೋಬೇಕು ಅನ್ನೋರು ದಯವಿಟ್ಟು ನೀವೇ ಹೋಗಿ ನೋಡಿ ತೊಗೊಂಬರ್ರಿ. ಆಮೇಲೆ ನೀವು ಫೋಟೋದಲ್ಲಿ ಒಂದು ರೀತಿ ಇರುತ್ತೆ, ಅಥವಾ ನೀವು ಮುಂದೆ ಹೋಗಿ ನೋಡಿದರೆ ಒಂದು ರೀತಿ ಇರುತ್ತೆ. ದಯವಿಟ್ಟು ಯಾರಾದರೂ ತೊಗೋಬೇಕನ್ನೋರು ದಯವಿಟ್ಟು ನೀವೇ ಹೋಗ್ರಿ, ನೋಡಿಬಿಟ್ಟು ತೊಗೊಂಬರ್ರಿ, ಸರಿನಾ? ರೇಟಲ್ಲಂತೂ ಹೆವಿ ಕಡಿಮೆ ರೇಟು ಹೇಳ್ತೀನಿ ಅಂತ ಹೇಳಿದ್ದಾರೆ ಅಣ್ಣವರು. ಇವರ ಅಡ್ರೆಸ್ ಬಂದುಬಿಟ್ಟು ಶಿವಮೊಗ್ಗದ ಹತ್ತಿರ ತೆರಿಕೇರಿ ಅಂತೆ ಇವರ ಊರು ಬಂದುಬಿಟ್ಟು. ನಿಮಗೆ ಟ್ರಾನ್ಸ್ಪೋರ್ಟ್ ಬಂದುಬಿಟ್ಟು ಎಲ್ಲ ಕಡೆ ಮಾಡಿಕೊಡ್ತೀನಿ ಅಂತ ಹೇಳಿದ್ದಾರೆ. ಅದು ಕೂಡ ಫ್ರೀ ಡೆಲಿವರಿ ಅಂತ ಹೇಳಿದ್ದಾರೆ. ಡೆಲಿವರಿಗೆ ಯಾವುದೇ ಚಾರ್ಜಸ್ ಇರೋದಿಲ್ಲ, ಫ್ರೀಯಾಗಿ ಮಾಡಿಕೊಡ್ತೀನಿ ಅಂತ ಹೇಳಿದ್ದಾರೆ. ನೋಡಿರಿ, ದಯವಿಟ್ಟು ನಿಮ್ಗೇನಾದರೂ ಬೇಕಿದ್ರೆ ನೀವು ಹೋಗಿ ನೋಡಿ ತೊಗೊಂಬರ್ರಿ. ಯಾಕಂದರೆ ಆನ್ಲೈನಲ್ಲಿ ತುಂಬ ಮೋಸ ಮಾಡ್ತಿದ್ದಾರೆ. ದಯವಿಟ್ಟು ಆದಷ್ಟು ನಮ್ಮ ಚಾನಲ್ಲಿ ಯಾವುದೇ ಹುಂಜ ಕೋಳಿ ಬಂದರೆ ನೀವೇ ಹೋಗಿ ನೋಡಿ ತೊಗೊಂಬರ್ರಿ.